ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಇತ್ತೀಚೆಗೆ ನೋಡ್ತಾ ಇದ್ದೀರಾ, ಬ್ಯಾಂಗ್ಳೂರಲ್ಲಿ ಝೋಂಬೋ ಅಂತೇಳಿ ಮನುಷ್ಯ ನಿಂತ ಜಾಗದಲ್ಲೇ ಡ್ರಿಂಕ್ಸ್ ಮಾಡ್ಕೊಂಡಿದ್ದಾನೋ, ಡ್ರಗ್ಸ್ ತಗೊಂಡಿದ್ದಾನೋ ಅಥವಾ ಬೇರೆ ಗಾಂಜಾ ಯೂಸ್ ಮಾಡಿದ್ದಾನೋ ಅಂತಲ್ಲಿ ಏನೂ ಗೊತ್ತಿಲ್ಲ. ಇದು ತನಿಖೆ ಆಗಬೇಕು. ಪೊಲೀಸ್ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಇದನ್ನು ತನಿಖೆ ಆಗಬೇಕು. ಮೇನ್ ವಿಷಯ ಏನಂದರೆ ಇದು ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತವ್ರೆ. ಆದಷ್ಟು ಡ್ರಿಂಕ್ಸ್ ಮಾಡೋರಿರಲಿ ಅಥವಾ ಗಾಂಜಾ ಯೂಸ್ ಮಾಡೋರಲ್ಲಿ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಮನುಷ್ಯನಿಗೆ ಎಲ್ಲಿಂದ ಎಲ್ಲೋ ಕರ್ಕೊಂಡೋಗ್ಬಿಡ್ತಾ ಇದೆ. ಯಾಕಂದರೆ ನಿಮ್ಮ ಜೀವನ ನಿಮ್ಮ ಕೈಲಿದೆ. ಯಾವುದೇ ವ್ಯಸನದಿಂದ ನಿಮ್ಮ ಆರೋಗ್ಯ ನೀವು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದಿರಿ. ಇದು ಅನ್ವೇಷಣೆ ಆಗಿಬಿಟ್ಟು ನಮ್ಮ ಕರ್ನಾಟಕ ಪೊಲೀಸ್ ಏನಿದ್ದಾರೆ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾರೆ. ಅದು ಏನು ನಿಜನೋ ಸುಳ್ಳು ಅಂತ ಪ್ರತಿಯೊಂದು ತನಿಖೆ ನಡೆಯುತ್ತೆ. ಅಲ್ಲಿವರೆಗೂ ದಯವಿಟ್ಟು ಯೂತ್ಗಳು ಇದರಿಂದ ದಯವಿಟ್ಟು ದೂರ ಇರಿ. ಯಾಕಂದರೆ ನಿಮ್ಮ ಜೀವ ನಿಮ್ಮ ಕೈಲಿದೆ. ಯಾಕಂದರೆ ಯಾವುದೋ ಒಂದು ವ್ಯಸನ ಟೆನ್ಷನ್ಗೆ ಕಲಿಯೋದ್ರಿಂದ ಮಾಡೋದ್ರಿಂದ ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಡ್ತೀವಿ. ಯಾಕಂದರೆ ಬರೀ ನೀವು ಒಬ್ಬರೇ ಅಲ್ಲ, ನಿಮ್ಮಿಂದ ಇಡೀ ಫ್ಯಾಮಿಲಿ ಇರುತ್ತೆ. ನಿಮ್ಮನ್ನು ನಂಬಿ ಫ್ಯಾಮಿಲಿ ಇರುತ್ತೆ. ಅಪ್ಪ ಅಮ್ಮ ಇರ್ತಾರೆ, ಅಕ್ಕ ತಂಗಿ ಅಣ್ಣ ತಮ್ಮ, ಆ ಥರ ಒಂದು ಸಂಬಂಧ ಇರುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ನಮ್ಮ ಕರ್ನಾಟಕ ಪೊಲೀಸ್ ಏನಿದ್ದಾರೆ ಅದ್ರ ಬಗ್ಗೆ ಪರ್ಫೆಕ್ಟಾದ ಉತ್ತರ ಕೊಡ್ತಾರೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ. ಆಮೇಲೆ ದಯವಿಟ್ಟು ಯಾವುದೇ ದುಶ್ಚಟಗಳಿಗೆ ಹಾನಿಯಾಗುವಂಥ ದಾರಿ ಖಂಡಿತ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ದುಶ್ಚಟ ಅನ್ನೋದು ತುಂಬ ಯೂತ್ಗಳಿಗೆ ಕಾಮನ್ ಇದು ಬಂದ್ಬಿಟ್ಟಿದೆ. ಅದು ಅವ್ರ ಜೀವನನೇ ಹಾಳು ಮಾಡ್ಕೊಳ್ಳುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಇದೇನಾಗುತ್ತೆ ಅಂತ ನೋಡೋದ. ಯಾಕಂದರೆ ಬಿಹಾರದಲ್ಲಿ, ಪಂಜಾಬಲ್ಲಿ ಈ ಥರ ಒಬ್ಬೊಬ್ಬರೇ ನಿಂತಿರೋದೆಲ್ಲ ಬರ್ತಾಯಿದೆ ಮೊಬೈಲಲ್ಲಿ. ಅದಕ್ಕೆ ನೀವು ಆದಷ್ಟು ಹುಷಾರಾಗಿರಿ. ಯಾವುದೇ ವ್ಯಾಸನದಿಂದ ನಮ್ಮ ಜೀವನ ಸರಿಯಾಗಲ್ಲ, ಟೆನ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ, ನಾವು ಹಿರಿಯರು ಥರ ನಾವಂತೂ ಬದುಕೋಕ್ಕಾಗಲ್ಲ. ನಮಗೆ ಒಂದು ಸಣ್ಣ ಪ್ರಾಬ್ಲಮ್ಮೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟು ನಾವು ಕಲಿಬಾರ್ದೆಲ್ಲ ಕಲಿತು ನಮ್ಮ ಜೀವನನ ನಾವೇ ಹಾಳು ಮಾಡ್ಕೊಳ್ತಾ ಇದ್ವಿ. ನಮ್ಮ ಫ್ಯಾಮಿಲಿನ ನಾವೇ ಅಡ್ಡದಾರಿಗೆ ಹೋಗೋದ್ರಲ್ಲಿ ಅವ್ರಿಗೆ ಹಿಂಸೆ ಮಾಡ್ತಾಯಿದ್ವಿ. ದಯವಿಟ್ಟು ಇದರಿಂದ ದೂರ ಬರೋದ, ಕೂಲಾಗಿರಿ. ಎಲ್ಲದಕ್ಕೂ ಒಂದು ಇದು ಸಿಗುತ್ತೆ. ದುಶ್ಚಟದಿಂದ ದಯವಿಟ್ಟು ದೂರ ಇರೋ ಕಡೆ ಗಮನ ಹರಿಸಿ. ನಮಸ್ತೆ ಕನ್ನಡಿಗರೇ.